ಓಂ ಅತಯವ ಚ ಅನನ್ಯಾಧಿಪತಿ ಓಂ ಅಂತಿದ್ದು 9ನೇ ಸೂತ್ರ 4ನೇ ಅಧ್ಯಾಯದಲ್ಲಿ 4ನೇ ಪಾದದಲ್ಲಿ ಭಗವಂತ ಸರ್ವೇಶ್ವರನಾಗಿದ್ದಾನೆ. ಅವನು ಸತ್ಯ ಸಂಕಲ್ಪನಾಗಿರುವುದರಿಂದ ಅಲ್ಲಿ ವರಾಹ ಪುರಾಣದ ಮಾತು ಆಚಾರ್ಯ ಉತ್ತರಿಸ್ತಾರೆ. ಪರಮೋಧಿಪತಿ ಸ್ಥೇಷಾಂ ವಿಷ್ಣುರೇವರ ಸಂಶಯ. ಅಲ್ಲಿ ಎಲ್ಲಾ ಮುಕ್ತರಿಗೂ ಕೂಡ ಅವನೇ ಪರಮಾಧಿಪತಿಯಾಗಿರ್ತಾನೆ. ಬ್ರಹ್ಮನಿಂದ ಹಿಡಿದು ಮನುಷ್ಯರವರೆಗೆ ಎಲ್ರಿಗೂ ಕೂಡ ಅವಿಶೇಷತಃ ಅಲ್ಲಿ ಯಾರೊಬ್ಬರಲ್ಲೂ ಏನೂ ವ್ಯತ್ಯಾಸ ಇಲ್ಲ. ಅವನ ಆಳ್ವಿಕೆಗೆ ಅವರು ಬದ್ಧರಾಗಿರ್ತಾರೆ ಅನ್ನೋದರಲ್ಲಿ ಏನು ವ್ಯತ್ಯಾಸವೂ ಕೂಡ ಇಲ್ಲ. ತತಃ ಪ್ರಾಣಾದಿ ನಾಮಾಂತಹ ಸರ್ವೇಪಿ ಪತಯ ಕ್ರಮಾತ್. ಅದರ ನಂತರನೇ ಈ ಮುಖ್ಯ ಪ್ರಾಣನಿಂದ ಹಿಡಿದು ನಾಮ ಅಂದ್ರೆ ನಾಮಾಭಿಮಾನಿನಿ ಉಷಾ ಅಂತೇನು ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದಿದೆ, ಅವರವರೆಗೆ ಹೀಗೆ ಪ್ರತಿಯೊಬ್ಬರೂ ಕೂಡ ಅಧಿಪತಿಗಳಾಗಿರ್ತಾರೆ. ತಮಗೆ ಕೆಳಗಿನವರಿಗೆ ಅಧಿಪತಿಗಳಾಗ್ತಾರೆ. ಆಚಾರ್ಯಾಶ್ಚೈವ ಸರ್ವೇಪಿ ತೇ ಜ್ಞಾನಂ ಸುಪ್ರತಿಷ್ಠಿತ. ಇವರೆಲ್ಲರೂ ಕೂಡ ಕೇವಲ ಅಧಿಪತಿಗಳು ಅಂತಷ್ಟೇ ಅಲ್ಲ, ಆಳ್ವಿಕೆ ಮಾಡುವವರು ಸುಪೀರಿಯರ್ ಸುಪ್ರೀಂ ಅಂತ ಇಷ್ಟೇ ಅಲ್ಲ, ಜ್ಯೇಷ್ಠರು ಮಾತ್ರ ಅಲ್ಲ, ಗುರುಗಳು ಕೂಡ ಆಗಿರ್ತಾರೆ. ಯಾಕಂದ್ರೆ ಇವರೆಲ್ಲರೂ ಕೂಡ ಕ್ರಮವಾಗಿ ಜ್ಞಾನವನ್ನು ಕೊಟ್ಟವರಾಗಿರ್ತಾರೆ. ಏತೇಭ್ಯ ಅನ್ಯ ಪತಿರ್ನೈವ ಮುಕ್ತಾನಾಂ ನಾತ್ರ ಸಂಶಯ. ಇವರೆಲ್ಲರೂ ಕೂಡ ಆ ಮುಕ್ತಿಯಲ್ಲೂ ಅವರವರಿಗೆ ಜ್ಯೇಷ್ಠರಾದವರು ಅಧಿಕ ಈ ಗುರುಗಳು ಆಗಿರ್ತಾರೆ, ಅಧಿಪತಿಗಳು ಆಗಿರ್ತಾರೆ. ಇವರನ್ನು ಬಿಟ್ಟು ಮುಕ್ತರಿಗೆ ಇನ್ಯಾರೋ ಅಧಿಪತಿಗಳು ಇರೋದಿಲ್ಲ. ಅಂತೂ ಮುಕ್ತಿಯಲ್ಲೂ ಅವರು ಅಧೀನರಾಗಿರ್ತಾರೆ. ಅಧೀನರಾಗಿದ್ರು ಕೂಡ ಅವ್ರಿಗೆ ಯಾವುದೇ ರೀತಿಯಾದ ಖೇದ ಇತ್ಯಾದಿಗಳು ಇರೋದಿಲ್ಲ. ಹೀಗಿದು ವರಾಹ ಪುರಾಣದ ಮಾತಿದೆ. ಅದಕ್ಕೆ ಹೀಗೊಂದು ಪ್ರಶ್ನೆ ಇಲ್ಲಿ 33ರಲ್ಲಿ ಈ ಸೂತ್ರದ ಭಾಷ್ಯದ ಮೇಲೆ ಪ್ರಶ್ನೆ ಅಲ್ಲ, ಸೂತ್ರ ಯಾಕೆ ಹೊರಟಿದೆ ಅನ್ನೋದ್ರಲ್ಲಿ ಪ್ರಶ್ನೆ. ಈ ಮುಕ್ತರು ತಮ್ಗಿಂತ ಜ್ಯೇಷ್ಠರಾದವರಿಂದ ನಿಯಮಿತರಾಗಿರ್ತಾರೆ ಅಂತ ಬಂತಲ್ಲ. ಎತ್ತು ಮುಕ್ತಾನಾಂ ಲೋಕದೃಷ್ಟಾಂತೇನ ಅವರ ನಿಯಮಿತ್ವ ಶಂಕಾಂ ವಿದಸಿತು. ನಾನು ಹೇಳುವಾಗ ಅವರಾದ್ರೆ ಜ್ಯೇಷ್ಠ ಅಂತ ಹೇಳಿದೆ, ಜ್ಯೇಷ್ಠ ಅಲ್ಲ. ಅವರ ಅಂದ್ರೆ ಕನಿಷ್ಠರಿಂದಲೂ ನಿಯಮಿತರಾಗಿರ್ತಾರ ಅಂತ ಒಂದು ಪ್ರಶ್ನೆ. ಯಾಕೆಂದ್ರೆ ಲೋಕದೃಷ್ಟಾಂತೇನ ಈ ಜಗತ್ತಿನಲ್ಲಿ ಕೆಲವು ಸರಿ ಏನಾಗ್ತದೆ, ಬಹಳ ಗುಣಶಾಲಿಗಳಾದವರು ಉತ್ತಮರಾದವರು ಕೂಡ ತಮ್ಗಿಂತ ಕೆಳಗಿನವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡಿರ್ಬೇಕಾಗ್ತದೆ. ಆ ಪ್ರಸಂಗ ಹಾಗಿರ್ತಿರ್ತದೆ. ಅದಿಲ್ಲದೆ ಹೋದ್ರೆ ಈ ಜ್ಯೇಷ್ಠರ ಕೆಲಸನೂ ಕೂಡ ಆಗೋದೇ ಇಲ್ಲ. ಆ ಥರದನ್ನ ದೃಷ್ಟಾಂತಗಳನ್ನ ನಾವು ಜಗತ್ತಿನಲ್ಲಿ ನೋಡ್ತಿರ್ತೇವೆ. ಅದರಂತೆ ಮುಕ್ತರು ಕೂಡ ತಮ್ಗಿಂತ ಕೆಳಗಿನವರಿಂದ ನಿಯಮ್ಯರಾಗ್ತಾರೋ ಹೇಗೆ ಅಂತ ಒಂದು ಶಂಕ. ಆ ಶಂಕೆಯನ್ನ ವಿಧಸಿತು ನಿವಾರಣೆ ಮಾಡ್ಲಿಕ್ಕೋಸ್ಕರ ಅತಯವ ಚ ಅನನ್ಯಾಧಿಪತಿ ಅಂತ ಈ ಸೂತ್ರ ಹೊರಟಿದೆ. ಅದರ ಸಂಗ್ರಹವನ್ನು ವಿನಾ ಸ್ವಾಭಾವಿಕೋತ್ತಮಾನ್ ಅನನ್ಯ ವಶಕಾಶ್ಚೈವ ಅಂತ ಆಚಾರ್ಯರು ಅಣುಭಾಷ್ಯದಲ್ಲಿ ಸಂಗ್ರಹಿಸಿದ್ದಾರೆ. ಮುಕ್ತರು ತಮ್ಗಿಂತ ಉತ್ತಮರಿಂದ ಮಾತ್ರ ನಿಯಮ್ಯರಾಗ್ತಾರೆ ಹೊರತು ಅಧಮರಿಂದ ಯಾವ ಕಾರಣಕ್ಕೂ ಕೂಡ ನಿಯಮ್ಯರಾಗುವುದೇ ಇಲ್ಲ. ವಿನಾ ಸ್ವಾಭಾವಿಕೋತ್ತಮಾನ್ ವಿನಾ ಸ್ವಭಾವತಃ ಯಾವುದೋ ತಂದೆ ಈ ಜಗತ್ತಿನಲ್ಲಿ ಅವತಾರ ಮಾಡಿದಾಗ ತಂದೆ ತಾಯಿಂದ್ರು ಎಂಬ ದೃಷ್ಟಿಯಿಂದ ಅಲ್ಲ, ಮೂಲ ಸ್ವರೂಪದ ದೃಷ್ಟಿಯಲ್ಲೇ ಉತ್ತಮರಾದವರು ಯಾರಿರ್ತಾರೆ ಅವರಿಗೆ ವಶರಾಗ್ತಾರೆ. ಆದರೆ ಅನನ್ಯ ವಶಗ ಇನ್ಯಾರಿಗೂ ವಶರಾಗೋದಿಲ್ಲ ಅಂತ ಈಗ ಆಚಾರ್ಯರು ತಿಳಿಸಿದ್ದಾರೆ. ತಮ್ಗಿಂತ ಕೆಳಗಿನವರಿಗೂ ಅವರು ಯಾವ ಕಾರಣಕ್ಕೂ ಕೂಡ ಅಧೀನರಾಗೋದಿಲ್ಲ. ಲೋಕದ ದೃಷ್ಟಾಂತ ಇಲ್ಲಿ ಯಾವುದೇ ರೀತಿಯಿಂದ ಹೊಂದೋದಿಲ್ಲ ಅಂತ ಅದರ ತಾತ್ಪರ್ಯ. ಅಲ್ಲಿ ಇದೇ ಈ 33ನೇ ಗದ್ಯ ಭಾಗದಲ್ಲಿ ಮುಂದೊಂದು ಮಾತಿದೆ. ಈ ರಾಜರ ಮನೆಗೆ ಹೋದವನು ರಾಜನನ್ನು ಭೇಟಿ ಮಾಡ್ಬೇಕಾಗಿರ್ತದೆ. ಅಲ್ಲಿ ಕೆಲವು ಸರಿ ತಮ್ಗಿಂತ ಕೆಳಗಿನ ದ್ವಾರಪಾಲಕರು ಮೊದಲಾದವರು ಹೇಳಿದ್ದನ್ನು ಕೇಳಬೇಕಾಗ್ತದೆ. ಅವನ ಅಲ್ಲಿ ಕೂಡಬೇಕು, ಇಲ್ಲಿ ಹೇಳ್ಬೇಕು, ಹೀಗೆಲ್ಲ ಮಾಡ್ಬೇಕಾಗ್ತದೆ. ಆ ಥರ ಇಲ್ಲೇನಾದ್ರು ಆಗ್ತದ ಅಂತ ಪ್ರಶ್ನೆ. ರಾಜಗೃಹ ಆಗಲಿ ಮತ್ತೆ ಯಾವುದೇ ಸರ್ಕಾರಿ ವ್ಯವಸ್ಥೆ ಆಗಲಿ, ಮತ್ತೆ ಕೆಲವು ಸರಿ ವೃದ್ಧರಾದವರು ತಂದೆ ತಾಯಿಂದರು ತಮ್ಮ ಮಕ್ಕಳ ಅಧೀನ ಆಗಿಬಿಡ್ತಾರೆ. ಅವ್ರು ಸ್ನಾನ ಮಾಡಿದ್ರು, ಊಟ ಮಾಡಿದ್ರು ಅಷ್ಟೇ, ಆ ಥರದ ಪರಿಸ್ಥಿತಿ ಇರ್ತದೆ ಅವ್ರಿಗೆ. ಹಾಗೆ ಇಲ್ಲಿಯೂನಾ ಅಂತ ಪ್ರಶ್ನೆ. ಇಲ್ಲ ಅಂತ ಉತ್ತರ. ಏವಕಾರ ಇದೆಯಲ್ಲ, ಅನನ್ಯ ವಶಕಾಶ್ಚೈವ, ಅನನ್ಯ ವಶಕರೇ ಆಗಿರ್ತಾರೆ ಅಂತ. ಅದನ್ನ ಆ ಏವಕಾರವನ್ನು ಸ್ವಲ್ಪ ಬೇರೆ ಓದ್ಕೋಬೇಕು. ಆ ಏವಕಾರವನ್ನು ಅಲ್ಲಿ ಇದ್ದದನ್ನ ಬಿಟ್ಟು ಬೇರೆ ಕಡೆ ತಿಳ್ಕೋಬೇಕು ಅಂತ ಹೇಳ್ತಿದ್ದಾರೆ.
ಹೇಗೆಂದ್ರೆ ಸ್ವಭಾವಾನುಗತ ಅನುತ್ತಮಾನ್ ವಿನೈವ, ಇಲ್ಲಿ ವಿನಾ ಸ್ವಾಭಾವಿಕೋತ್ತಮಾನ್ ಅನ್ನುವಲ್ಲಿ ಏವಕಾರವನ್ನು ತಗೋಬೇಕು. ಅನನ್ಯವಶಕಾಶ್ಚೈವ ಅಲ್ಲಿರುವ ಏವಕಾರವನ್ನ ಇಲ್ಲಿ ತಗೋಬೇಕು. ಅದರ ಅರ್ಥ ಸ್ವಭಾವಕ್ಕೆ ಅನುಸಾರವಾಗಿ ಯಾರು ಉತ್ತಮರಾಗಿರ್ತಾರೆ ಅವರನ್ನು ಬಿಟ್ಟು ಮಾತ್ರ ಅನನ್ಯವಶಕಾಹ, ಬೇರೆಯವರ ಅಧೀನರಾಗಿರೋದಿಲ್ಲ, ಸ್ವತಂತ್ರರಾಗಿರ್ತಾರೆ. ನತು ಸರ್ವಥಾ ಅನನ್ಯವಶಕಾಹ, ಎಲ್ಲ ಪೂರ್ಣ ಯಾರ ಹಿಡಿತವೂ ಇಲ್ಲದೆ ಯಾರ ಅಂಕೆಯೂ ಇಲ್ಲದೆ ಅವರು ಸ್ವತಂತ್ರರಾಗಿರೋದಿಲ್ಲ ಇತ್ಯರ್ಥ. ಯಾಕೆ ಹಾಗೆ ಹೇಳಬೇಕು ಅಂದ್ರೆ ಪರಮೋಧಿಪತಿಸ್ತೇಷಾಂ ಅಂತ ವರಾಹ ಪುರಾಣದ ಮಾತಿದೆ. ಪುರಾಣದ ಮಾತಿರೋದ್ರಿಂದ ಹೀಗೆ ತಗೊಳ್ಬೇಕು ಅಂತ ತಾತ್ಪರ್ಯ. ಹೀಗೆ ಏವಕಾರವನ್ನ ಬೇರೆ ರೀತಿಯಾಗಿ ಇಟ್ಕೊಂಡು ವ್ಯಾಖ್ಯಾನ ಮಾಡಬೇಕು ಅಂತನ್ನುವುದು ಒಂದು ಅಭಿಪ್ರಾಯ. ಇನ್ನ ಅಲ್ಲಿ ಎಲ್ಲಿ ಹೇಗಿದೆಯೋ ಹಾಗೆ ಇಲ್ಲಿ ಹಾಗೂ ವ್ಯಾಖ್ಯಾನ ಮಾಡಿದ್ರು ಏನು ತಪ್ಪಿಲ್ಲ. ಅನನ್ಯವಶಕಾಶ್ಚೈವ ಅಲ್ಲೇ ಇರಲಿ. ಯದ್ವಾ ಯಥಾ ನ್ಯಾಸಃ ಏವಕಾರ, ಯಥಾ ನ್ಯಾಸಃ, ಈಗ ಅಲ್ಲಿ ನ್ಯಾಸ ಅಂದ್ರೆ ಅಲ್ಲಿ ಇಟ್ಟಿರೋದು, ಏವಕಾರವನ್ನು ಅಲ್ಲಿ ಹೇಗೆ ಇಟ್ಟಿದಾರೋ ಮೂಲಕಾರರು ಹಾಗೇ ಇರಲಿ, ಏನು ತಪ್ಪಿಲ್ಲ. ಅದಕ್ಕೇನು ಅರ್ಥ ಮಾಡಬೇಕು ಅಂದ್ರೆ ಅನನ್ಯವಶಕಾಹ ಸ್ವತಂತ್ರರಾಗಿರ್ತಾರೆ. ನತು ಲೋಕೆ ರಾಜಗೃಹ ಪ್ರವಿಷ್ಟಸ್ಯ ಸ್ವಾವರಣೀಯಮಿತ್ವ ದೃಷ್ಟ್ಯ ಅತ್ರಾಪಿ ತಥಾತ್ವಂ ಕಲ್ಪ್ಯಂ. ರಾಜಗೃಹಕ್ಕೆ ಯಾರು ಹೋಗಿರ್ತಾರೆ ಅವರು ಅವರ ತನಕ್ಕಿಂತ ಕೆಳಗಿನ ದ್ವಾರಪಾಲಕರು ಮೊದಲಾದವರಿಂದ ನಿಯಮ್ಯರಾಗಿರುವುದು ಕಂಡಿದೆಯಲ್ಲ, ಅದರಂತೆ ಇಲ್ಲಿಯೂ ಕೂಡ ಈ ಮುಕ್ತರಾದವರು ತಮಕ್ಕಿಂತ ಕೆಳಗಿನ ವ್ಯಕ್ತಿಗಳಿಗೆ ಅಧೀನರಾಗಿ ಬಿಡ್ತಾರ ಅಂತಂದ್ರೆ ಅತ್ರಾಪಿ ತಥಾತ್ವಂ ನ ಕಲ್ಪ್ಯಂ. ಇಲ್ಲಿಯೂ ಕೂಡ ಈ ಮೋಕ್ಷದ ವ್ಯವಸ್ಥೆಯಲ್ಲಿಯೂ ಕೂಡ ತಮಕ್ಕಿಂತ ಕೆಳಗಿನವರಿಗೆ ಇವರು ಅಧೀನರಾಗಿರ್ತಾರೆ ಅಂತ ಯಾವ ಕಾರಣಕ್ಕೂ ಹೇಳಬೇಡಿ ಅಂತ ಹೀಗದು ತಾತ್ಪರ್ಯ. ನತು ಅಂತ ಅನ್ನೋದನ್ನು ಇಲ್ಲಿ ಕಲ್ಪ್ಯಂ ಅಂತಲೂ ಅಲ್ಲಿ ಇಟ್ಕೋಬೇಕು. ಅನನ್ಯವಶಕಾಹ ಏವ ಅಂತ ಅದರ ತಾತ್ಪರ್ಯ. ಯಾಕೆಂದ್ರೆ ಸತ್ಯ ಸಂಕಲ್ಪಾದಿ ವೈಲಕ್ಷಣ್ಯಾದಿ ಭಾವ, ಸತ್ಯ ಸಂಕಲ್ಪತ್ವಾದಿ ವೈಲಕ್ಷಣ್ಯ. ಪರಮಾತ್ಮ ಸತ್ಯ ಸಂಕಲ್ಪನಾಗಿದ್ದಾನೆ. ಅವನು ಸತ್ಯ ಸಂಕಲ್ಪನಾಗಿರೋದ್ರಿಂದ ಎಲ್ಲರ ತಾರತಮ್ಯನೂ ಹೀಗೆ ಇರಲಿ, ಜ್ಯೇಷ್ಠರಾದವರು ನಿಯಾಮಕರಾಗಲಿ, ಕನಿಷ್ಠರಾದವರು ನಿಯಮ್ಯರಾಗಲಿ ಅಂತ ಹೀಗೆಲ್ಲ ಅವನ ನಿಯಮಗಳಿವೆ. ಆ ನಿಯಮಗಳಿಗೆ ಅನುಸಾರವಾಗಿ ಹೀಗೆ ನಡೀತದೆ. ಮತ್ತೆ ಇವರು ಕೂಡ ಸತ್ಯ ಸಂಕಲ್ಪರಾಗಿದ್ದಾರೆ. ಮುಕ್ತರಿಗೆ ಸತ್ಯ ಸಂಕಲ್ಪತ್ವ ಅನ್ನೋದೊಂದು ಗುಣ ಇದೆಯಲ್ಲ, ಯಥಾ ಸಂಕಲ್ಪ ಭೋಗಾಶ್ಚ ಅನ್ನೋ ಮಾತಿನಿಂದ ಅದನ್ನು ಹೇಳಿದ್ದಾರೆ. ಸಂಕಲ್ಪಾದೇವಚ ತತ್ಶ್ರುತೆ ಅಂತ ಹಿಂದೆ 8ನೇ ಸೂತ್ರದಲ್ಲೂ ಅದನ್ನು ಹೇಳಿದ್ದಾರೆ. ಅವ್ರು ಬಯಸಿದ್ದೆಲ್ಲವೂ ಈಡೇರ್ತದೆ ಅಂತ. ಹಾಗೆ ಬಯಸಿದ್ದೆಲ್ಲ ಈಡೇರ್ಬೇಕಾದ್ರೆ ತಮ್ಗಿಂತ ಕೆಳಗಿನವರಿಗೆ ಇವರು ಏನಾದರೂ ಕಾರಣಕ್ಕಾಗಿ ಅಧೀನರಾಗಿಬಿಟ್ರೆ ಅವ್ರು ಬಯಸಿದ್ದೆಲ್ಲ ಈಡೇರೋದಿಲ್ಲ. ಅವರ ಸತ್ಯ ಸಂಕಲ್ಪಕ್ಕೆ ಒಂದು ಚ್ಯುತಿ, ಅದು ಧಕ್ಕೆ ಬರ್ತದೆ ಕೆಳಗಿನವರಿಗೆ ಒಂದು ವೇಳೆ ಅಧೀನರಾಗಿ ಬಿಟ್ರೆ. ಆದ್ದರಿಂದ ಸತ್ಯ ಸಂಕಲ್ಪತ್ವ, ಸ್ವತಂತ್ರತ್ವ ಮೊದಲಾದ ಗುಣಗಳು ಇರೋದರಿಂದ, ಇಂಥ ಒಂದು ಗುಣಗಳು ಜ್ಯೇಷ್ಠರಲ್ಲಿರ್ತವೆ. ಆದ್ರಿಂದ ಅವರು ಕನಿಷ್ಠರಿಗೆ ಯಾವ ಕಾಲಕ್ಕೂ ನಿಯಮ್ಯರಾಗೋದಿಲ್ಲ ಅಂತ ತಾತ್ಪರ್ಯ. ಸತ್ಯ ಸಂಕಲ್ಪತ್ವಾದಿ ವೈಲಕ್ಷಣ್ಯಾತ್, ಕೆಳಗಿನವರಿಗೆ ಹೆಚ್ಚು ಶಕ್ತಿ ಇರೋದಿಲ್ಲ, ಮೇಲಿನವರಿಗೆ ಹೆಚ್ಚು ಶಕ್ತಿ ಇರ್ತದೆ ಅಂತ ಒಂದು ವೈಶಿಷ್ಟ್ಯ. ಮತ್ತೆ ಮುಕ್ತಿಗೂ ಈ ಲೌಕಿಕ ಜಗತ್ತಿಗೂ ವ್ಯತ್ಯಾಸ. ವೈಲಕ್ಷಣ್ಯ ಎಲ್ಲಿದೆ ಅಂದ್ರೆ, ನಾವು ಮುಕ್ತಿಗೆ ಹೋದಾಗ ನಮ್ಮ ಸಂಕಲ್ಪಗಳೆಲ್ಲ ಈಡೇರ್ತವೆ, ಎಲ್ಲ ದೋಷಗಳು ನಾವು ಕಳ್ಕೊಂಡಿರ್ತೇವೆ. ನಮ್ಮೆಲ್ಲ ಸಂಕಲ್ಪಗಳು ಕೂಡ ಈಡೇರುವಂಥ ವ್ಯವಸ್ಥೆನೇ ಅಲ್ಲಿರ್ತದೆ. ಸಂಸಾರದಲ್ಲಿ ನಾವಿದ್ದಾಗ ಇನ್ನೂ ಕೂಡ ದೋಷಗಳನ್ನು ಕಳ್ಕೊಂಡಿರೋದಿಲ್ಲ. ಆದ್ರಿಂದಾಗಿ ನಮ್ಮಲ್ಲಿಯೂ ದೋಷಗಳಿರೋದ್ರಿಂದ, ನಮ್ಮ ಸುತ್ತಮುತ್ತಲಿನ ಜಗತ್ತಿನಲ್ಲೂ ದೋಷ ಇರೋದ್ರಿಂದ ನಾವು ಯಾರ್ಯಾರ್ದೋ ಅಧೀನರಾಗಿರ್ಬೇಕಾಗ್ತದೆ. ಗುಣದಿಂದ ಹೀನರಾದವರಿಗೂ ನಾವು ಅಧೀನರಾಗಿರ್ಬೇಕಾಗ್ತದೆ. ಮುಕ್ತಿಯಲ್ಲಿ ಹಾಗಿಲ್ಲ. ಗುಣದಿಂದ ಹೀನರಾದವರಿಗೂ ಅಧಿಪತಿ ಆಗಬೇಕಾಗಿಲ್ಲ. ಯಾಕೆಂದ್ರೆ ಮುಕ್ತಿಯಲ್ಲಿ ಜೀವ ಸತ್ಯ ಸಂಕಲ್ಪ ಆಗಿರ್ತಾನೆ, ಆದರೆ ಈ ಜಗತ್ತಿನಲ್ಲಿ ಜೀವ ಸತ್ಯ ಸಂಕಲ್ಪ ಆಗಿರೋದಿಲ್ಲ. ಇಲ್ಲಿ ಅಥವಾ ಯಥಾನ್ಯಾಸ ಏವಕಾರ ಅಂತ ಬಂದಿದೆಯಲ್ಲ, ಏವಕಾರವನ್ನ ಹೇಗಿದೆಯೋ ಹಾಗೆ ಇಟ್ಕೋಬೇಕು ಅಂತ. ಹಾಗೆ ಇಟ್ಕೊಂಡಾಗ ಅನನ್ಯವಶಕಾಹ ಏವ ಅಂತ ಅಲ್ಲಿ ಮುಂದೊಂದು ಏವಕಾರ ಇದ್ರೆ ಚೆನ್ನಾಗಿರ್ತದೆ. ಅದೇನು ತಪ್ಪಿ ಹೋಗಿದೇನೋ ಅಂತ ನನ್ನ ಭಾವನೆ.
ಇಲ್ಲಿ ಅನನ್ಯವಶಗಾಹ ಏವ ನತು ಲೋಕೆ ರಾಜಗೃಹಂ ಪ್ರವಿಷ್ಟಸ್ಯ ಸ್ವಾವರ ನಿಯಮಿತ್ವ ದೃಷ್ಟ್ಯಾ ಅಂತ ವಾಕ್ಯ. ಈ 33ನೇ ಗದ್ಯ ಭಾಗದಲ್ಲಿ ಕೊನೆ ವಾಕ್ಯಕ್ಕಿಂತ ಹಿಂದಿನ ವಾಕ್ಯ. ಅಲ್ಲಿ ಅನನ್ಯವಶಗಾಹ ಏವ ಅಂತ ಆಗಬೇಕು. ಏವ ಅನ್ನೋದು ಬಿಟ್ಟು ಹೋಗಿದೆ. ಅನನ್ಯವಶಕಾಶ್ಚೈವ ಅಂತ ಮೂಲದಲ್ಲಿ ವಾಕ್ಯ ಇದೆ ಅಣುಭಾಷ್ಯದಲ್ಲಿ. ಅದಕ್ಕೆ ಎರಡು ಥರ ಅನ್ವಯ ಅಂತ ನಮಗೀಗಾಗಲೇ ಗೊತ್ತಾಗಿದೆ. ಉತ್ತಮಾನ್ ವಿನೈವ, ಸ್ವಾಭಾವಿಕೋತ್ತಮಾನ್ ವಿನೈವ ಅನನ್ಯವಶಕಾಹ. ಏವ ಅನ್ನೋದನ್ನ ಉತ್ತಮಾನ್ ಅನ್ನೋದ್ರ ಜೊತೆಗೆ ತೊಗೊಂಡ್ಬಿಟ್ರೆ ಇಲ್ಲಿ ಅನನ್ಯವಶಕಾಹ ಇಷ್ಟೇ. ಅಥವಾ ಯಥಾನ್ಯಾಸ, ಹೇಗೆ ಮೂಲದಲ್ಲಿ ಅಣುಭಾಷ್ಯದಲ್ಲಿ ಆಚಾರ್ಯರಿಂದ ಹೇಳಲ್ಪಟ್ಟಿದೆಯೋ ಹಾಗೆ ಏವಕಾರವನ್ನು ಇಟ್ಕೊಂಡ್ರೆ ಅನನ್ಯವಶಕಾಹ ಏವ ಅಂತ ಏವಕಾರ ಅಲ್ಲೊಂದು ಬರಬೇಕು. ಹೊರತು ಯಾರೋ ಈ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ತನಕ್ಕಿಂತ ಕೆಳಗಿನವರಿಗೂ ಕೆಲವು ಬಾರಿ ಅಧೀನನಾಗಿ ವರ್ತಿಸ್ಬೇಕಾಗ್ತದಲ್ಲ, ಹಾಗೆ ಇಲ್ಲೂ ಕೂಡ ವರ್ತಿಸ್ಬೇಕಾಗ್ತದೆ ಅಂತ ತಿಳಿಬೇಡಿ. ಅದರಿಂದ ಏವಕಾರ ಅಲ್ಲಿ ಬೇಕು. ಕೆ.ಟಿ. ಪಾಂಡುರಂಗೇಚರ್ ತಮ್ಮ ಪುಸ್ತಕದಲ್ಲಿ ಅನನ್ಯವಶಕಾಹ ಏವ ಎಂಬ ಅನ್ವಯ ಇನ್ನೊಂದು ರೀತಿ ಅಂತ ಹಾಕಿದ್ದಾರೆ. ಅದರಿಂದ ಏವ ಅನ್ನೋದನ್ನ ಹಾಕೊಳ್ಳೋದು ಒಳ್ಳೆಯದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.